ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ಯಾರೆಲ್ಲ ಮೊದಲನೇ ಬಾರಿ ಈ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋವನ್ನು ಶೇರ್ ಮಾಡ್ತಿದ್ದೀರಾ, ತುಂಬ ತುಂಬ ಧನ್ಯವಾದಗಳು. ಸೊ ಗಾಯ್ಸ್, ಇವತ್ತಿನ ಒಂದು ಟಾಪಿಕ್ ಬಂದು ಕರೆಂಟ್ ಎನರ್ಜೀಸ್ ಬಗ್ಗೆ ಇರುತ್ತೆ. ಸೊ ಈ ಒಂದು ಟಾಪಿಕ್ ಯಾರಿಗೆಲ್ಲ ಅಪ್ಲಿಕೇಬಲ್ ಇರುತ್ತೆ ಅಂದರೆ, ಯಾರೆಲ್ಲ ಸಪ್ರೇಷನ್ ಮೋಡಲ್ಲಿದ್ದೀರಾ ಅಥವಾ ಮಾತುಕತೆ ಆಗ್ತಿಲ್ಲ, ಅವ್ರು ಬ್ಲಾಕ್ ಮಾಡಿದ್ದಾರೆ, ಕಮ್ಯುನಿಕೇಷನ್ ಆಗ್ತಿಲ್ಲ. ಸೊ ಇಂಥ ಒಂದು ಸಿಚುವೇಷನಲ್ಲಿ ಯಾರೆಲ್ಲ ಇದ್ದೀರಾ, ನಿಮಗೆ ತುಂಬಾ ಇದು ರೆಸೊನೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅವರ ಒಂದು ಸಿಚುವೇಶನ್ ಯಾವ ಥರ ಇದೆ ಅನ್ನೋದನ್ನು ನಾನು ಕ್ಲಿಯರ್ ಆಗಿ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಏಂಜಲ್ ಟೀ ಲೀಫ್ ಮೆಸೇಜಸ್ ಸಹ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಓಕೆ, ಆ್ಯಂಡ್ ನಿಮಗೆ ಯಾರಿಗೆಲ್ಲ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ನೀವು ಖಂಡಿತವಾಗ್ಲೂ ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಕಾಮ್ ಮಾಡ್ಕೊಳ್ಳಿ ಮೈಂಡನ್ನು. ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ, ಅವರ ಎನರ್ಜೀಸ್ನ ಫ್ಲೋ ಮಾಡಲಿಕ್ಕೆ ಬಿಡಿ. ಅವರ ಹೆಸರು, ಡೇಟ್ ಆಫ್ ಬರ್ತ್ನ ಮೈಂಡಲ್ಲಿ ಚಾಂಟ್ ಮಾಡ್ಕೊಳ್ಳಿ. ಯೂನಿವರ್ಸಲ್ಲಿ ಪ್ರೇ ಮಾಡಿ, ಅವರ ಮನಸ್ಸಿನ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ, ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಕರೆಂಟ್ ಎನರ್ಜೀಸ್ ಪಾಸಿಟಿವ್ ಇದೆಯಾ, ನ್ಯೂಟ್ರಲ್ ಇದೆಯಾ, ಯಾವ ರೀತಿ ಇದೆ ಕರೆಂಟ್ ಎನರ್ಜೀಸ್. ಡಿವೈನ್ ಪ್ಲೀಸ್ ಗೈಡ್ ಮಾಡಿ, ಡಿವೈನ್ ಪ್ಲೀಸ್ ಗೈಡ್ ಮಾಡಿ ನಮ್ಮ ವೀಕ್ಷಕರಿಗೆ ಕರೆಂಟ್ ಎನರ್ಜೀಸ್ ಯಾವ ಥರ ಇದೆ. ಓಕೆ, ಚಾರಿಯೇಟ್ ಕಾರ್ಡ್ ಬರ್ತಾ ಇದೆ, ಆ್ಯಂಡ್ ಹ್ಯಾವ್ ದ ಜಡ್ಜ್ಮೆಂಟ್ ಕಾರ್ಡ್. ಓಕೆ, ಆ್ಯಂಡ್ ಓವರ್ ಆಲ್ ಎನರ್ಜೀಸ್ ಯಾವ ಥರ ಇದೆ ನಿಮ್ಮ ಪರ್ಸನ್ದು. ಓಕೆ, 5 ಆಫ್ ಸ್ವಾರ್ಡ್ಸ್ ಎನರ್ಜೀಸ್ ಬರ್ತಿದೆ. ಓಕೆ ಗಾಯ್ಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ ಮುಖ್ಯವಾಗಿ ತುಂಬ ಟಾಕ್ಸಿಕ್ ಆಗಿದೆ ಈ ಒಂದು ರಿಲೇಷನ್ಶಿಪ್, ನೋ ಡೌಟ್. ಯಾಕಂದರೆ ನೀವು ಯಾಕೆ ಸಪ್ರೇಟ್ ಆಗಿದ್ದೀರಾ ಅಂದರೆ, ಬಿಕಾಸ್ ಆಫ್ ದ ಡೆತ್ ಎನರ್ಜಿ, ಚೀಟಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಎಮೋಷ್ನಲಿ ತುಂಬಾ ಲಾಸ್, ಬ್ರೇಕಪ್, ಸಪ್ರೇಷನ್, ಅಥವಾ ತುಂಬ ಕಾಂಟ್ಯಾಕ್ಟ್ ಕಮ್ಮಿ ಮಾಡಿರೋದು ಅಥವಾ ಬ್ಲಾಕ್ ಮಾಡಿರೋಂಥ ಸಿಚುವೇಶನ್ ತುಂಬ ಕ್ಲಿಯರ್ ಆಗಿ ಇಲ್ಲಿ ಎನರ್ಜೀಸ್ ಪಿಕ್ ಆಗಿದೆ. ಓಕೆ, ಸೊ ಏನು ನಡೀತಾ ಇದೆ ನಿಮ್ಮ ಪರ್ಸನ್ ಮೈಂಡ್ ಸೆಟ್ಟಲ್ಲಿ ಅಂದರೆ, ಒಂದು ರೀತಿ ಅವ್ರಿಗೆ ಕನ್ಫ್ಯೂಷನ್ಸ್ ಶುರುವಾಗಿದೆ. ನಾನು ಮಾಡಿದ್ದು ಸರಿನಾ, ಅಥವಾ ನಾನು ಬಹುಶಃ ಇನ್ನೂ ವೆಯ್ಟ್ ಮಾಡಬೇಕಿತ್ತಾ, ಅಥವಾ ನಿಮಗೆ ಇನ್ನೊಂದು ಚಾನ್ಸ್ ಅಂತಕ್ಕಂಥದ್ದು ಇಲ್ಲಿ ಕೊಡಬೇಕಿತ್ತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು, ರೈಟ್? ಆ್ಯಂಡ್ ಇವಾಗ ಅವ್ರ ಮೈಂಡ್ಸೆಟ್ ಎಷ್ಟು ನೆಗೆಟಿವ್ ಆಗಿಬಿಟ್ಟಿದೆ ಅಂದರೆ ಎಸ್ಪೆಷಲಿ ನಿಮ್ಮ ಸಪ್ರೇಷನ್ ಆದಾಗ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂದರೆ, ಓಕೆ ನಾನು ಇದು ಆಗಬಾರ್ದಿತ್ತೇನೋ, ಲೈಕ್ ಸಡನ್ನಾಗಿ ಇವರು ಬದಲಾಗ್ಬಿಟ್ರು, ಇವರ ಬಿಹೇವಿಯರ್ ಚೇಂಜಸ್ ಅಂತಕ್ಕಂಥದ್ದು ತುಂಬ ಕಾಣಿಸ್ತಾ ಇತ್ತು. ಅಂದರೆ ನೀವೇನೇ ಮಾತಾಡ್ಸೋಕೆ ಹೋಗಲಿ, ನೀವೇನೇ ರಿಪ್ಲೈ ಮಾಡೋಕ್ಕೆ ಹೋಗಲಿ, ಅವ್ರು ನಿಮ್ಮನ್ನು ಕ್ಯಾರೇನೂ ಅಂತಿರಲಿಲ್ಲ. ಆ್ಯಂಡ್ ನಿಮಗೆ ಎಸ್ಪೆಷಲಿ ಗೌರವ ಅಂತಕ್ಕಂಥದ್ದು ಕೊಡ್ತಿರ್ಲಿಲ್ಲ. ಸೊ ನಿಮಗೇನಪ್ಪ ಅಂದರೆ, ಫೈನ್ ಅವ್ರು ಏನು ಹೇಳ್ತಾರೆ ನಾನು ಕೇಳ್ತೀನಿ, ತೊಂದರೆ ಇಲ್ಲ, ಆದರೆ ಅಟ್ಲೀಸ್ಟ್ ನನಗೆ ನೆಸೆಸಿಟಿ ಇದ್ದಾಗ ಅವ್ರು ಇರಬೇಕಲ್ವಾ, ಅಥವಾ ನಾನು ಕಷ್ಟದಲ್ಲಿದ್ದಾಗ, ನನಗೆ ಲೆಟ್ಸೆ ಹಣದ ಅವಶ್ಯಕತೆ ಇದ್ದಾಗ ಅವ್ರು ಇರಬೇಕು. ಸೊ ಇಲ್ಲಿ ಅವ್ರ ಹಣದ ಸಹಾಯನೂ ನಿಮಗೆ ಮಾಡಿಲ್ಲ. ಓಕೆ, ಸುಮ್ಮನೆ ಒಂದು ರೀತಿ ಹೇಳಬೇಕಂದ್ರೆ ಒಂದು ಕಾರ್ಮಿಕ್ ಬಾಂಡ್ ಥರ, ಒಂದು ಲಕ್ಸುರಿ, ಒಂದು ಅಬಂಡೆನ್ಸ್, ಒಂಥರ ಶೋಕಿ ಅಂತ ಹೇಳ್ತೀವಲ್ಲ, ಒಂದು ಅಟ್ರಾಕ್ಷನ್ ಅಂತ ಹೇಳ್ತೀವಿ ನಾವು. ಆ ಕಾರಣದಿಂದ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಆಗಿದ್ದಾರೆ. ಓಕೆ, ಆ್ಯಂಡ್ ಸ್ವಲ್ಪ ದಿವಸಗಳ ಕಾಲ ತುಂಬಾ ಚೆನ್ನಾಗಿತ್ತು, ಎಲ್ಲನೂ ಅದ್ಭುತವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ನೀವು ಸಹ ತುಂಬಾ ಪಾಸಿಟಿವ್, ಒಂದೊಂದು ಹೋಪ್. ಇವಾಗ ಯಾವ ಥರ ಆಗುತ್ತೆ ಅಂದರೆ, ಡೆಸರ್ಟ್, ಒಂದು ಮರಳು ಗಾರ್ಡ್ನಲ್ಲಿ ಒಂದು ತೊಟ್ಟು ನೀರು ಸಿಕ್ಕಿದ್ರೂ ನಮ್ಗೆ ಅದೆಷ್ಟು ಖುಷಿ ಆಗುತ್ತೆ ಅಲ್ವಾ? ಸೊ ಆ ಥರ ಒಂದು ಹ್ಯಾಪಿನೆಸ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಇವರು ತಂದ್ಕೊಟ್ಟಿದ್ದಾರೆ. ಕೆಲವ್ರಿಗೆ ಇಲ್ಲಿ ಮದುವೆನೂ ಆಗಿದೆ. ಓಕೆ, ಆ್ಯಂಡ್ ಮದುವೆ ಆದ್ರೂ ಸಹ
ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂತಾನೂ ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಇವಾಗ ಹೇಗಾಗೋಗಿದೆ ಅಂದರೆ ಆ ವ್ಯಕ್ತಿ ಜೊತೆ ಒಂಥರ ಅಂದರೆ ನಿಮ್ಮನ್ನು ಕಂಪ್ಲೀಟ್ ಎಗೇನ್ಸ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಎಷ್ಟು ಪ್ರೀತಿ ಎಷ್ಟು ಒಲವು ತೋರಿಸ್ತಾ ಇದ್ರು ಇವಾಗ ಅದರಷ್ಟೇ ದ್ವೇಷ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಅಥವಾ ಅಷ್ಟೇ ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆ ಟ್ರಾನ್ಸ್ಫರ್ಮೇಷನ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಆ್ಯಂಡ್ ನೀವು ತುಂಬ ಸಲ ಹೋಗಿದ್ದೀರಾ, ಬೆಗ್ ಮಾಡಿದ್ದೀರಾ, ನನ್ನಿಂದ ಏನಾದರೂ ತಪ್ಪಾಗಿದೆ ಕ್ಷಮಿಸಿ, ಯಾಕೆ ನನ್ನನ್ನು ದೂರ ಮಾಡ್ತಿದ್ದೀರಾ, ನೀವಿಲ್ಲದೆ ಬದುಕೋಕ್ಕಾಗಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದು ಅಟ್ಯಾಚ್ ಆಗಿದ್ದಾರೆ. ಸೊ ಇವಾಗ ಅವ್ರು ಇಲ್ಲದೆ ನಿಮ್ಮ ಜೀವನ ಊಹೆ ಮಾಡ್ಕೊಳ್ಳೋಕ್ಕೂ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಸೊ ಆ ಥರ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಸೊ ಅದಕ್ಕೆ ನಿಮಗೆ ಬಹುಶಃ ಕನ್ಫ್ಯೂಷನ್ ಆಗ್ತಾ ಇದೆ. ಏನು ಮಾಡಲಿ ನಾನು ಇವಾಗ, ನನ್ನ ಫ್ಯಾಮಿಲಿ ಹಸ್ಬೆಂಡ್ ಮಕ್ಕಳನ್ನಾನು ನಾನು ಬಿಟ್ಕೊಡೋಕ್ಕಾಗಲ್ಲ, ಇಲ್ಲಿ ನೋಡಿದ್ರೆ ಅವರು ಸಹ ನನಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನಾನೇನು ಮಾಡಲಿ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಯೂಶ್ವಲಿ ಓವರ್ ಆಲ್ ಎನರ್ಜೀಸ್ ಏನಾಗಿದೆ, ವ್ಯಕ್ತಿ ಯಾಕೆ ಹಂಗೆ ನಡ್ಕೋತಾ ಇದ್ದಾರೆ ಅಂತಂದರೆ ಮೇಯ್ನಾಗಿ ಸ್ವಾರ್ಥಿ ಆಗಿದ್ದಾರೆ. ಅಂದರೆ ಒಂದು ರೀತಿ ಅವ್ರಿಗೆ ಸ್ವಲ್ಪ ದಿವಸ ಆದಮೇಲೆ ಮೈಂಡ್ ಸೆಟ್ ಅಂತ ಇದು ಈ ರೀಸನ್ಗೋಸ್ಕರನೇ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಮನುಷ್ಯನ ಸ್ವಭಾವನೇ ಅಷ್ಟು. ಇವಾಗ ಮನುಷ್ಯನಿಗೆ ಒಂದೇನೋ ವಸ್ತು ಸಿಗುತ್ತೆ, ಒಂದು 2 ದಿನ ತುಂಬ ಖುಷಿಯಿಂದ ತುಂಬ ಎಕ್ಸೈಟಿಂಗಿಂದ ಅದ್ರ ಜೊತೆ ಕಾಲವನ್ನು ಕಳೀತಾರೆ. ಅದೇ ಒಂದು ವಾರ 1 ತಿಂಗಳಾದಮೇಲೆ ಮತ್ತೆ ಅದೇ ವಸ್ತು ಕೊಟ್ಟರೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ರೈಟ್? ಸೊ ಆ ಥರ ಅಂದರೆ ಅದು ಒಂಥರ ಹ್ಯೂಮನ್ ಟೆಂಡೆನ್ಸಿ, ಹ್ಯೂಮನ್ ಸೈಕಾಲಜಿ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲಿ ಹೊಸತನ ಇಲ್ಲ, ಇನ್ನೆಲ್ಲ ಮುಗೀತು ಅಂದಾಗ ಅದನ್ನು ಸ್ವಲ್ಪ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಥರ ಇಲ್ಲಿ ಆಗಿದೆ. ಒಂಥರ ಅವ್ರಿಗೆ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಬಹಳ ಕಮ್ಮಿ ಆಗಿದೆ. ತುಂಬ ಸ್ವಾರ್ಥದಿಂದ ಇವರು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಥರ ಒಂದು ಎನರ್ಜೀಸ್ ಇದೆ. ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋದು ಉತ್ತಮನ ಅಥವಾ ಯಾವ ಥರ ನೀವು ಆ್ಯಕ್ಷನ್ ತೊಗೋಬೇಕು. ಏಂಜಲ್ಸ್ ದಯವಿಟ್ಟು ಗೈಡ್ ಮಾಡಿ ನಮ್ಮ ವೀಕ್ಷಕರಿಗೆ. ಸಿಚುವೇಶನ್ ಏನಿದೆ ದಯವಿಟ್ಟು ಗೈಡ್ ಮಾಡಿ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆ, ಲೆಟ್ ಗೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಫೈನ್. ಆ್ಯಂಡ್ ಕಾಂಪ್ರಮೈಸ್ ಆಗಿ ಅಂತ ಹೇಳ್ತಿದ್ದಾರೆ. ಸೊ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ನೀವೇನು ತುಂಬ ಅಟ್ಯಾಚ್ ನಂಗೆ ಬೇಕು 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 ಅಂತ ಇಟ್ಕೊಂಡಿದ್ದೀರಲ್ವಾ, ಆ ಬೇಕು ಅನ್ನೋದನ್ನು ಲೆಟ್ ಗೋ ಮಾಡಿ. ಫೈನ್, ಸಿಗುತ್ತೆ ನನಗೆ ಅನ್ನೋ ಒಂದು ಭರವಸೆ ಇಲ್ಲಿ ಸಾಕು. ಓಕೆ, ಬಟ್ ನೀವು ಆ ಒಂದು ಏನು ತುಂಬ ಸ್ಟ್ರಾಂಗ್ ಆಗಿ ಆ ನೀಡ್ಗೋಸ್ಕರ ನೀವು ಕಾಯ್ತಾ ಇದ್ದೀರ ಅದು ಒಳ್ಳೆಯದಲ್ಲ. ಅದನ್ನು ಕಾಂಪ್ರಮೈಸ್ ಮಾಡಿ ಆ ಥಾಟನ್ನು ಲೆಟ್ ಗೋ ಮಾಡಬೇಕಾಗುತ್ತೆ. ನನ್ನ ಪರ್ಸನ್ನ ಲೆಟ್ ಗೋ ಮಾಡಿ ಅಂತ ಹೇಳ್ತಿಲ್ಲ. ನಿಮ್ಮ ಮೈಂಡಲ್ಲಿ ಇರ್ತಕ್ಕಂಥ ಒಬ್ಸೆಷನ್ ಏನಿದೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ನೋಡೋಣ ನಮ್ಮ ಮೆಸೇಜಸ್ನ ನಾನು ಪಿಕ್ ಮಾಡ್ತೀನಿ. ಯಾವ ಮೆಸೇಜಸ್ ಇದೆ. ಓಕೆ, ತುಂಬಾ ಇಲ್ಲಿ ಹಾರ್ಟ್ ಟೇಕ್ಸ್ ಪಿಯರು ಬರ್ತಾ ಇದೆ. ಓಕೆ, ನೀವು ಎಷ್ಟು ಅವ್ರಿಗೋಸ್ಕರ ಬೇಡಿಕೆಯನ್ನು ಇಡ್ತೀರಾ ಅಷ್ಟೇ ಅವರು ನಿಮ್ಮ ಹೃದಯವನ್ನು ನೋಯಿಸ್ತಾರೆ. ಅದಕ್ಕೇ ಲೆಟ್ ಗೋ ಮಾಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ. ಯಾಕಂದರೆ ನೀವು ಬೇಕು ಬೇಕು ಅನ್ನೋ ಆ ಒಂದು ಬಾಂಡನ್ನು ಬೆಳೆಸ್ಕೊಂಡಷ್ಟು ನಿಮಗೆ ನೋವಾಗುತ್ತೆ ಮನಸ್ಸಲ್ಲಿ. ಅದನ್ನು ಲೆಟ್ ಗೋ ಮಾಡಿ. ಇನ್ನೇನಾದರೂ ಮೆಸೇಜಸ್ ಇದೆಯಾ ನೋಡೋಣ. ಬ್ರೋಕನ್ ಬ್ರಿಡ್ಜ್ ಅಂತ ಬರ್ತಾ ಇದ್ದಾರೆ. ಸೊ ಒಂದು ರೀತಿ ಅವ್ರು ಅಷ್ಟು ಸೀರಿಯಸ್ ಇರಲಿಲ್ಲ ಈ ಒಂದು ರಿಲೇಷನ್, ಜಸ್ಟ್ ಒಂದು ಆಸೆ ತೋರಿಸಿ ನಿಮ್ಮನ್ನು ಬಳಸ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಬ್ರಿಡ್ಜ್ ಏನಿದೆ ಇದ್ರ ಮೇಲೆ ಜಾಸ್ತಿ ಹೋಪ್ಸನ್ನು ಇಟ್ಕೋಬೇಡಿ. ಹೀಲಿಂಗ್ ಕಡೆ ನೀವು ಫೋಕಸ್ ಮಾಡೋದು ಬಹಳ ಉತ್ತಮ. ಆ್ಯಂಡ್ 1 more ಕಾರ್ಡ್ ಪಾಪ್ ಔಟ್ ಆಯಿತು. ದೇವರಿದ್ದಾರೆ, ದೇವ್ರು ಖಂಡಿತವಾಗ್ಲೂ ನಿಮ್ಮನ್ನು ಕಾಪಾಡ್ತಾರೆ. ದೇವರ ಮೊರೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ನಂಬುವಂಥ ದೈವ ಏನಿದೆ ಅಲ್ಲ ಅದರ ಮೊರೆ ಹೋಗಬೇಕಾಗುತ್ತೆ ನೀವು. ಓಕೆ, ಆ್ಯಂಡ್ ಯಾವ ಒಂದು ತಿಂಗಳಲ್ಲಿ ನಿಮಗೆ ಇದರಿಂದ ಮುಕ್ತಿ ಸಿಗುತ್ತೆ ಅಥವಾ ಇದರಿಂದ ಹೊರಗಡೆ ಬರೋ ಥರ ಆಗುತ್ತೆ ಅಂತ ನೋಡೋದಾದರೆ ಸೆಪ್ಟೆಂಬರ್ ತಿಂಗಳು ಗೈಸ್. ಓಕೆ, ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಈ ಒಂದು ಪ್ರಾಬ್ಲಮ್ ಏನಿದೆ, ನೀವು ಏನು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದೀರಾ ಇದರಿಂದ ಸಂಪೂರ್ಣವಾಗಿ ನಿಮಗೆ ಒಂದು ಫುಲ್ ಸ್ಟಾಪ್ ಅಂತಕ್ಕಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇದೆ. ಓಕೆ, ಸೊ ಇಲ್ಲಿ ಹೀಲಿಂಗ್ ಕಡೆ ನೀವು ಜಾಸ್ತಿ ಗಮನವನ್ನು ಕೊಡಬೇಕಾಗತ್ತೆ. ಓಕೆ,
ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಕನೆಕ್ಟ್ ಆಗಿದೆ ಅನ್ಕೋತೀನಿ. ಯಾರ ಜೊತೆ ಎಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋವನ್ನು ತಾಳ್ಮೆಯಿಂದ ಇಲ್ಲಿ ತನಕ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹರೇ ಕೃಷ್ಣ.